ನಮಸ್ತೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ತುಲಾರಾಶಿ ಬಗ್ಗೆ ಚರ್ಚೆ ಮಾಡೋಣ. ಗ್ರಹಣದ ನಂತರ 90 ದಿನಗಳು ಹೇಗಿರುತ್ತೆ. ಈಗ ನೋಡಿ, ತುಲಾರಾಶಿನಲ್ಲಿ ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 1, 2, 3, 4 ಪಾದ, ಆಮೇಲೆ ವಿಶಾಖ ನಕ್ಷತ್ರದ 1, 2, 3ನೇ ಪಾದ ಇದೆ. ಚಿತ್ತ ನಕ್ಷತ್ರದ ಅಧಿಪತಿ ಬಂದು ಕುಜ, ಸ್ವಾತಿ ನಕ್ಷತ್ರದ ಅಧಿಪತಿ ಬಂದು ರಾಹು, ವಿಶಾಖ ನಕ್ಷತ್ರ ಅಧಿಪತಿ ಬಂದು ಬೃಹಸ್ಪತಿ ಗುರು. ಈಗ ತುಲಾರಾಶಿನವ್ರಿಗೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು, ತುಲಾರಾಶ್ಯಾಧಿಪತಿ ಶುಕ್ರ ಎಲ್ಲಿದ್ದಾರೆ? ಗ್ರಹಣದ ಸಮಯದಲ್ಲಿ ಷಷ್ಠಮದಲ್ಲಿದ್ದಾರೆ. ಚತುರ್ಥಾಧಿಪತಿ ಮತ್ತು ಪಂಚಮಾಧಿಪತಿ ಷಷ್ಠಮದಲ್ಲಿ, ಹಾಗೂ ಲಗ್ನಾಧಿಪತಿ ಶುಕ್ರ ಹಾಗೂ ಅಷ್ಟಮಾಧಿಪತಿ ಶುಕ್ರ ಏನು ಹೇಳಿ ಷಷ್ಠಮದಲ್ಲಿ. ಅಂದರೆ ಅರ್ಥ, ಒಂದು ಚತುರ್ಥಾಧಿಪತಿ ಅಂದರೆ ಸುಖ, ಮನೆ, ವಾಹನ, ಅವರ ತಾಯಿ, ಪಬ್ಲಿಕ್ ಇಂಟ್ರಾಕ್ಷನ್ ಇರುತ್ತಲ್ವಾ ಅದು. ಹಾಗೆಯೇ ಪಂಚಮ ಸ್ಥಾನ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್, ಕ್ರಿಯೇಟಿವಿಟಿ, ಮಕ್ಕಳು, ಪೂರ್ವ ಪುಣ್ಯಭಾವ, ಪೂರ್ವ ಋಣ ಅನುಬಂಧ, ಪಬ್ಲಿಕ್ ಮನಿ ಏನು ಹೇಳಿ. ಪಂಚಮ ಸ್ಥಾನ ಪಬ್ಲಿಕ್ನ ಬ್ಯಾಂಕ್ ಅಕೌಂಟ್. ಹೇಗೆ ದ್ವಿತೀಯ ಸ್ಥಾನ ಆ ಜಾತಕನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಏನು ಕೂಡಿಟ್ಟಿರ್ತಾರಲ್ಲ ಅದು. ಹಾಗೆ ಪಂಚಮ ಸ್ಥಾನ ಪಬ್ಲಿಕ್ನ ಬ್ಯಾಂಕ್ ಅಕೌಂಟ್ ಇಲ್ಲಿದೆ, ಷಷ್ಠಮದಲ್ಲಿದೆ. ಒಂದು ರೀತಿಯಲ್ಲಿ ಷಷ್ಠಮದಲ್ಲಿ ಶನಿ ಇದ್ರೆ ಗುಡ್, ವೆರಿ ಗುಡ್, ಆಯಿತಾ. ಆದರೆ ಅಷ್ಟಮಾಧಿಪತಿ ಮತ್ತು ಲಗ್ನಾಧಿಪತಿ ಶುಕ್ರ ಅಲ್ಲಿರೋದು ಒಂದು ಗುಡ್ ಆಸ್ ವೆಲ್ ಆಸ್ ಬ್ಯಾಡ್. ಯಾಕೆ ಅಂತ ಕೇಳಿ, ಅಷ್ಟಮಾಧಿಪತಿ ಶುಕ್ರ ಷಷ್ಠಮದಲ್ಲಿದ್ದರೆ ಸರಳ ಯೋಗ ಉಂಟಾಗುತ್ತೆ, ಅದೊಂದು ರಾಜಯೋಗ, ಆಯಿತಾ. ಅವಾಗ ಅವರು ಪಬ್ಲಿಕ್ ಇಂಟ್ರಾಕ್ಷನು, ಪಬ್ಲಿಕ್ ರಿಲೇಷನ್ನು, ಪಬ್ಲಿಕ್ನಿಂದ ಹಣ ಪಡೆಯೋದು, ದುಡ್ಡು ಮಾಡೋದು ಎಲ್ಲ ಸೂಪರಾಗಿರುತ್ತೆ. ಅದರಲ್ಲೂ ಷಷ್ಠಮ ಸ್ಥಾನ ಗುರುಮನೆ, ಯಾವುದು ಮೀನರಾಶಿ, ಆಯಿತಾ. ಸೊ ಹಾಗಾಗಿ ಸ್ವಲ್ಪ ಧರ್ಮಿಷ್ಠರಾಗಿ ನಡ್ಕೊಳ್ಳೋದಕ್ಕೆ ಸ್ವಲ್ಪ ಧರ್ಮಿಷ್ಠರಾಗಿ ನಡ್ಕೊಳ್ಳೋದಕ್ಕೆ ಚಾನ್ಸ್ ಇದೆ, ಆಯಿತಾ. ಚಾನ್ಸ್ ಇದೆ ಅಂತ ಹೇಳ್ತಾರೆ, ನಾನು ಹಂಗೆ ಇರ್ತಾರೆ ಅಂತ ನಾನು ಹೇಳ್ತಲ್ಲ, ಚಾನ್ಸ್ ಇದೆ. ಸೊ ಅಷ್ಟಮಾಧಿಪತಿ ಶುಕ್ರ ಷಷ್ಠಮದಲ್ಲಿತ್ತು ಅಂದರೆ ಅದು ಸರಳ ಯೋಗ. ಆದರೆ ಅಲ್ಲಿ ಶನಿನೂ ಒಟ್ಟಿಗೆ ಇರೋದ್ರಿಂದ ಆ ಸರಳ ಯೋಗ ಕ್ಯಾನ್ಸಲ್. ಸರಳ ಯೋಗ ಅಂದ್ರೇನು? ಅವ್ರು ಏನೇ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಎಂಥ ಪರಿಸ್ಥಿತಿನಲ್ಲೂ ಎಷ್ಟೇ ಚೆನ್ನಾಗಿರಲಿ ಇಲ್ಲದೇ ಇರಲಿ ಒಂದೇ ಥರ ಇರ್ತಾರೆ, ಒಂದೇ ಥರ ಕಂಟೆಂಟು, ಹ್ಯಾಪಿ, ಸ್ಟ್ರೆಸ್ ತಗೊಳ್ಳೋದಿಲ್ಲ. ಅವರು ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದರೆ ಅಷ್ಟಮದಿಂದ ನಾವು ಆರೋಗ್ಯ ಎಲ್ಲ ನೋಡ್ತೀವಲ್ವ, ಮುಖ್ಯವಾಗಿ ಷಷ್ಠಮ, ಅಷ್ಟಮ, ದ್ವಾದಶ ಭಾವ ತುಂಬಾ ಇಂಪಾರ್ಟೆಂಟು. ಏನು ಹೇಳಿ, ತ್ರಿಕ್ ಭಾವ ಅಂತ ಇದ್ರೂ ತುಂಬಾ ಇಂಪಾರ್ಟೆಂಟು. ಆದರೆ ಅಲ್ಲಿ ಶನೇಶ್ವರ ಇರೋದ್ರಿಂದ ಅವರು ಪಬ್ಲಿಕ್ ಒಟ್ಟಿಗೆ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ರಫ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಅಂದರೆ ತುಂಬ ರೂಡಾಗಿ ವರ್ತಿಸ್ತಾರೆ. ಒಂದು. ಎರಡನೇದು ಏನಪ್ಪ ಅಂದರೆ, ಪಬ್ಲಿಕ್ ಒಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಏನೇನು ಕರ್ಮಕಾಂಡಗಳು ಮಾಡಿರ್ತಾರೆ ಯಾರು ತುಲಾರಾಶಿನವರು, ಸ್ಕ್ಯಾಂಡಲ್ಗಳು ಪಬ್ಲಿಕ್ ಒಟ್ಟಿಗೆ, ಅವ್ರ ಪಬ್ಲಿಕ್ ಮೋಸ ಮಾಡೋದೇ ಇರಲಿ, ಏನೇ ಇರಲಿ, ಅದು ಏನೇನು ಮಾಡಿದರು, ಮುಂಚೆ ಏನಾದ್ರು ಮಾಡಿದರೆ ಅದೇನೇನು ಮಾಡಿದ್ರಲ್ವ ಅದೆಲ್ಲ ಓಪನ್ ಆಗುತ್ತೆ. ಒಂದೊಂದಾಗಿ ಓಪನ್ ಆಗುತ್ತೆ. ಕೋರ್ಟ್ವರೆಗೂ ತೊಗೊಂಡೋಗುತ್ತೆ, ಸ್ಟೇಷನು, ಕೋರ್ಟ್ ಹತ್ರ ಅಲ್ಲಿವರೆಗೂ ತೊಗೊಂಡೋಗುತ್ತೆ. ಪೂರ್ತಿ ನಾನು ತುಲಾರಾಶಿಗೆ ಹೇಳ್ತಾ ಇರೋದು. ಚಿತ್ತ ನಕ್ಷತ್ರದ 3, 4 ಪಾದಗಳು, ಹಾಗೂ ಸ್ವಾತಿ ನಕ್ಷತ್ರದ 1, 2, 3, 4, ಆಮೇಲೆ ವಿಶಾಖ ನಕ್ಷತ್ರದ 1, 2, 3 ಪಾದ. ಸೊ ಅದರಲ್ಲೂ ಇವರೇನು ಅಂದರೆ, ಇವಾಗ ಶುಕ್ರ ಅಂದರೆ ಇವಾಗ ಯಾರು ಅವರ ವೈಫ್ ಒಟ್ಟಿಗೆ, ಅಂದರೆ ಅರ್ಧಾಂಗಿ ಒಟ್ಟಿಗೆ ಸ್ವಲ್ಪ ಕೆಟ್ಟದಾಗಿ ವರ್ತಿಸಿರ್ತಾರೆ, ಅವ್ರ ಮನಸ್ಸಿಗೆ ನೋಯಿಸಿರ್ತಾರೆ, ಜಗಳ ಮಾಡಿರ್ತಾರೆ, ಇಲ್ಲ ಡಿವೋರ್ಸ್ಗೆ ಏನಾದ್ರು ಅಪ್ಲೈ ಮಾಡಿರ್ತಾರಲ್ವ, ಅದೆಲ್ಲ ಈ ಟೈಮ್ನಲ್ಲಿ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಬರೀ ಡಿವೋರ್ಸ್ ಅಲ್ಲ, ಅವ್ರು ಏನೇನು ಮಾಡಿರಲ್ಲ ಮಿಸ್ಟೇಕು, ಅಂದರೆ ಆ ರಿಲೇಷನ್ಶಿಪ್ನಲ್ಲಿ ಏನೇನು ಮಾಡಬಾರ್ದು ಮಿಸ್ಟೇಕ್ ಮಾಡಿದ್ರಲ್ವ, ಅದೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಹೊರಗಡೆ ಬಂದು ಕೋರ್ಟಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾರೆ. ಯಾಕೆ ಅಂದರೆ, ಫಸ್ಟು ಚಿತ್ತ ನಕ್ಷತ್ರದ 3, 4ನೇ ಪಾದಕ್ಕೆ ಕುಜ ಅಂತ ಹೇಳಿದ್ನಲ್ವ, ಅವರು ಪಂಚಮ ಸ್ಥಾನದಲ್ಲಿದ್ದಾರೆ.
ಆ ಕುಜ ಬಂದ್ಬಿಟ್ಟು ಯಾರೊಟ್ಟಿಗಿದ್ದಾರೆ, ರಾಹು ಮತ್ತು ಸೂರ್ಯ ಬುಧ ಇವರೊಟ್ಟಿಗೆ ಇದ್ದಾರೆ. ಸೂರ್ಯನಿಗೆ ಆ ಕುಂಭರಾಶಿ ಅಷ್ಟು ಕಂಫರ್ಟ್ ಇಲ್ಲ, ಒಂದು. ಆ ಗ್ರಹಣದಿಂದ ಅಸ್ತ ಆಗಿದ್ದಾರೆ, 2. 3ನೇದು ರಾಹುವಿನ ಪ್ರಭಾವದಲ್ಲಿ ಒಳಗಾಗಿದ್ದಾರೆ. 4ನೇದೇನಪ್ಪ ಅಂದರೆ ಬುಧ ನೀಚತ್ವಕ್ಕೆ, ಅಂದರೆ ಅವರು ಡೈರೆಕ್ಷನಲ್ ಸ್ಟ್ರೆಂತ್ ಅದನ್ನು ಕಳ್ಕೊಳ್ತಾ ಇದ್ದಾರೆ. ಕುಂಭ ಆದಮೇಲೆ ಮೀನ ಹೋಗ್ತಾರೆ, ಅವ್ರು ಪೂರ್ತಿ ನೀಚತ್ವ ಹೊಂದುತ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಪಂಚಮ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್, ಈ ತುಲಾರಾಶಿಯವರ ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತಲ್ವಾ ಅದು ತುಂಬ ನೆಗೆಟಿವ್ ಆಗಿ ವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಪಬ್ಲಿಕ್ ಒಟ್ಟಿಗೆ ತಲೆಬುಡ ಇಲ್ದಿರ ಮಾತಾಡ್ತಾ ಇರ್ತಾರೆ. ಸುಮ್ಮನೆ ಅವ್ರು ಹೇಳಿದ್ದೇ ಕರೆಕ್ಟ್ ಅನ್ನೋದಕ್ಕೇನೋ ಒಂದು ಎಕ್ಸಾಂಪಲು, ವಾದ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ದೇ ಸರಿ ಅನ್ನೋದಕ್ಕೋಸ್ಕರ ಏನೇನೋ ಮಾತಾಡ್ತಿರ್ತಾರೆ. ಅರ್ಥವಿಲ್ದಿರಂಗೆ ಒಂದು ಮಾತಲ್ಲಿ ತೂಕನೇ ಇರೋದಿಲ್ಲ. ಅವರು ಮಾತಾಡ್ಬೇಕಾದ್ರೆ ಈ ಮನುಷ್ಯ ಏನು ಇಷ್ಟು ದಡ್ಡನ ಅಂತ ಎಲ್ಲರೂ ಮಾತಾಡೋ ರೀತಿ. ಆಮೇಲೆ ಅವ್ರ ಮಾತಲ್ಲೇ ಅವ್ರು ಸಿಗಾಕೊಂಡು ಸ್ಟೇಷನ್ನು ಕೋರ್ಟ್ವರೆಗೆ ಹೋಗೋ ಸ್ಥಿತಿ ಉಂಟಾಗುತ್ತೆ. ಅದರಲ್ಲೂ ಏನಪ್ಪ ಅಂದರೆ ಕುಜ ಅಧಿಪತಿ ಆಗಿರೋದ್ರಿಂದ ಅವರು ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ ಆಗಿ ಆ ಶಾರ್ಟ್ ಟೆಂಪರ್ನಲ್ಲಿ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅವ್ರ ಬಿಹೇವಿಯರು ಅವನು ತಪ್ಪು ಮಾಡಿಲ್ದವ್ರೂ ಈತ ತಪ್ಪು ಮಾಡಿದ್ದಾನೆ ಅನ್ನೋ ಥರ ಪ್ರೂವ್ ಮಾಡೋ ರೀತಿ ಆಗ್ಬಿಡುತ್ತೆ. ಚಿತ್ತ ನಕ್ಷತ್ರದ 3 ಮತ್ತು 4ನೇ ಪಾದದ್ದು ತುಲಾರಾಶಿನಲ್ಲಿ. ಸೊ ಮುಖ್ಯವಾಗಿ ಇವ್ರೇನು ಮಾಡಬೇಕು, ಆ ಥರ ಇಂಪಲ್ಸಿವ್ ಬಿಹೇವಿಯರ್ ಇರಬಾರ್ದು. ಏನಾದರೂ ಆ ಥರ ಸ್ಕ್ಯಾಂಡಲ್ಸ್ ಇದ್ದರೆ ಏನು ಮಾಡೋಕ್ಕಾಗಲ್ಲ, ಅದನ್ನು ಅವರು ಸಿಗಾಕೊಂಡ್ಮೇಲೆ ಅದಕ್ಕೇನು ಪನಿಷ್ಮೆಂಟ್ ಇರುತ್ತೋ ಅದು ಹಾಗೇ ಆಗುತ್ತೆ. ಇನ್ ಕೇಸ್ ಅಷ್ಟೆಲ್ಲ ಸ್ಕ್ಯಾಂಡಲ್ ಇದ್ರೂ ಏನಾದ್ರು ಒಳ್ಳೇದೇನಾದ್ರು ಮಾಡಿದರೆ ಬಹುಶಃ ದೇವರವ್ರ ಮೇಲೆ ಸ್ವಲ್ಪ ಕರುಣೆ ಇಡ್ಬೋದು ದೇವರು. ಆಮೇಲೆ ಇದಾಯಿತು, ಇನ್ಮೇಲಾದರೂ ಅಂಥ ಸ್ಕ್ಯಾಂಡಲ್ಗಳು ಮಾಡಿದಿರ ಧರ್ಮಿಷ್ಠರಾಗಿ ನಡ್ಕೊಂಬಿಟ್ರೆ ಚಿತ್ತ ನಕ್ಷತ್ರದ 3, 4ನೇ ಪಾದ ಅವರಷ್ಟು ಬುದ್ಧಿವಂತರು ಇನ್ಯಾರೂ ಇಲ್ಲ. ಆಯಿತಾ? ಇದು ಈ ಗ್ರಹಣದ ಪ್ರಭಾವ 90 ದಿನಗಳಲ್ಲಿ ಏನೇನಾಗುವಂಥದ್ದು ನಾನು ನಿಮಗೆ ತಿಳಿಸ್ತಾ ಇರೋದು. ಇವಾಗ ಸ್ವಾತಿ ನಕ್ಷತ್ರ ಅಧಿಪತಿ ಬಂದು ಸ್ವಯಂ ರಾಹು ಅಲ್ವಾ. ಸ್ವಾತಿ ನಕ್ಷತ್ರಕ್ಕೆ ಅಲ್ಲ, ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರಕ್ಕೆ ದೃಷ್ಟಿ, ರಾಹು ದೃಷ್ಟಿ ಕೂಡ ಇದೆ, ಗುರು ದೃಷ್ಟಿ ಕೂಡ ಇದೆ. ಆದರೆ ವಕ್ರ ಗುರು ದೃಷ್ಟಿ ಇರೋದು ಇಲ್ಲಿ. ಇದು ರಾಹು ಬಂದ್ಬಿಟ್ಟು ವಕ್ರ ಯಾವಾಗ್ಲೂ ಅಲ್ವಾ, ಆ ವಕ್ರ ರಾಹು ದೃಷ್ಟಿ ಕೂಡ ಇಲ್ಲಿರೋದು. ಸೊ ಇದರಿಂದ ಸ್ವಾತಿ ನಕ್ಷತ್ರದವ್ರಿಗೆ ಏನಾಗುತ್ತೆ, ಯಾವಾಗ ಲಗ್ನಾಧಿಪತಿ ಷಷ್ಠಮದಲ್ಲಿದ್ದು ಪಂಚಮದಲ್ಲಿ ರಾಹು ಇರ್ತಾರಲ್ವ, ಅವರ ಪಾಸ್ಟ್ ಲೈಫ್ ಇರುತ್ತೆ ನೋಡಿ. ಅಂದರೆ ಸಬ್ ಕಾನ್ಷಿಯಸ್ ಮೈಂಡು, ನಾವು ಮಲ್ಕೊಂಡಿರ್ಬೇಕಾದ್ರೆ ನಮಗೆ ಕನ್ಸುಗಳು ಬೀಳ್ತಿರುತ್ತವೆ. ಏನೋ ಎಲ್ಲೋ ಓಡೋಗ್ತಾ ಇರ್ತೀವಿ, ನಮ್ಮಿಂದ ಒಂದು ನಾಯಿ ಅಟ್ಟಿಸ್ಕೊಂಬಂದು ಕಚ್ಬಿಟ್ರೆ ಏನೋ ನಿಜವಾಗ್ಲೂ ಕಚ್ತಂತ ಒಂದು ಗಾಬರಿಯಿಂದ ಎದ್ದೇಳ್ತಾರೆ ನೋಡಿ ಕನಸಲ್ಲಿ. ಆ ಥರ ಆದಾಗ ಆ್ಯಕ್ಚುಲಿ ನಾವು ಮಲ್ಕೊಂಡಿರೋ ಸ್ಟೇಟ್. ಆದರೆ ಆತ್ಮ ಆ ಪ್ರೀವಿಯಸ್ ಲೈಫ್ ಏನಿರುತ್ತೋ ಅಂಥದ್ದೇನೋ ಎಪಿಸೋಡ್ ಇರುತ್ತಲ್ವಾ, ಅದನ್ನು ನ್ಯಾಪ್ಸುತ್ತೆ. ಆ ನ್ಯಾಪ್ಸಿದಾಗ ಅಲ್ಲೇನು ಫ್ರಿಕ್ಷನ್ ಆಗುತ್ತೆ, ಅಲ್ಲೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆ ಕನಸಲ್ಲಿ, ಅದು ರಿಯಾಲಿಟಿನಲ್ಲಿನೂ ಆಗ್ತಾಯಿದೆ ಅನ್ನೋ ಥರ ಫೀಲಾಗಿ ಗಾಬರಿಯಿಂದ ಎದ್ದೇಳ್ತಾರಲ್ವಾ. ಸೊ ಆ ಸಬ್ಕಾನ್ಷಿಯಸ್ ಮೈಂಡ್ ತುಂಬಾ ಓವರ್ ಆ್ಯಕ್ಟಿವ್ ಆಗುತ್ತೆ. ಅದರಿಂದ ಅವ್ರ ಪೂರ್ವಕರ್ಮ ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಆ ಕರ್ಮಾನುಸಾರ ಫಲಗಳು ಜಾಸ್ತಿ ಸಿಗುತ್ತೆ. ಇವಾಗ ಒಳ್ಳೆ ಕರ್ಮ ಮಾಡಿದರೆ ಏನಾಗುತ್ತೆ, ಸಡನ್ನಾಗಿ ಪಬ್ಲಿಕ್ಕಿಂದ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಪಬ್ಲಿಕ್ಕಿಂದ ಯಾವ ರೀತಿ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಚಿಲ್ಲರೆ ಅಂಗಡಿಯಿಂದ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಚಿಲ್ಲರೆ ಅಂಗಡಿನವರು, ಅವರ ಅಂಗಡಿಗೆ ಗಿರಾಕಿಗಳು ಬರುವಂಥದ್ದು ಜಾಸ್ತಿ ಆಗುತ್ತೆ, ಅಂದರೆ ಕಸ್ಟಮರ್ಸ್ ಹೆಚ್ಚಾಗ್ತಾರೆ. ಆಮೇಲೆ ವಾಹನ ಚಾಲಕರು ಇರ್ತಾರೆ ಅಂತ ಇಟ್ಕೊಳ್ಳೋಣ, ವಾಹನ ಚಾಲಕರಿಗೆ ಏನೋ ಟಿಪ್ಸ್ ಕೊಡೋದು ಹೆಚ್ಚಾಗುತ್ತೆ. ಕಸ್ಟಮರ್ ಬರ್ತಾರೆ, ಅವ್ರು ಒಳ್ಳೆ ಬಿಹೇವಿಯರ್ ಇತ್ತು ಅಂದರೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಟಿಪ್ಸ್ ಜಾಸ್ತಿ ಬರುತ್ತೆ. ಹೆಂಗೋ ಒಂದು ರೀತಿಯಲ್ಲಿ ದುಡ್ಡುಗಳು ಬರೋದಕ್ಕೂ ಕಾರಣ ಇದೆ. ಆದರೆ ಕೆಟ್ಟ ಕರ್ಮ ಇತ್ತು ಅಂದರೆ ಬರೋದೆಲ್ಲ ಕಿತ್ಕೊಂಡು ಹೋಗುತ್ತೆ. ಏನೇನಿಕ್ಕೋ ಹೆಲ್ತ್ ಇಶ್ಯೂಸು, ಆಮೇಲೆ ಅನ್ನೆಸೆಸರಿ ಖರ್ಚುಗಳು. ಇವಾಗ ಆಲ್ರೆಡಿ ಸಿಕ್ಕಾಪಟ್ಟೆ ಜಾಸ್ತಿ ಖರ್ಚಿದೆ ಎಲ್ಲದರಲ್ಲೂ. ಆದರೆ ಒಳ್ಳೆ ಪೂರ್ವಕರ್ಮ ಇತ್ತು ಅಂದರೆ ಅದೇನೋ ಆ ಟೈಮ್ನಲ್ಲಿ ಅವರಿಗೆ ಗೊತ್ತಿರೋದಿಲ್ಲ. ತರಕಾರಿ ಬೆಲೆ ಇಲ್ಲ ಇವಾಗ ಗ್ಯಾಸ್ ಬೆಲೆ ಸಿಕ್ಕಾಪಟ್ಟೆ ಆಗಿದೆಯಲ್ವಾ. ಆದರೆ ಅಂಥವ್ರಿಗೆ ಯಾರಿಗೆ ಒಳ್ಳೆ ಕರ್ಮ ಮಾಡಿರ್ತಾರೆ ನೋಡಿ,
ಗ್ಯಾಸ್ ಸಿಲಿಂಡರ್ ಟಕ್ ಅಂತ ಸಿಕ್ಬಿಡುತ್ತೆ ಒಂದು 4-5 ದಿನದೊಳಗೆ. ಇನ್ನು ಕೆಲವರು ಗ್ಯಾಸ್ ಸಿಲಿಂಡರ್ ಪರದಾಡ್ತಾ ಇರ್ತಾರೆ. ಅವ್ರ ಪೂರ್ವಕರ್ಮ ಚೆನ್ನಾಗಿಲ್ಲದಿರೋ ಟೈಮ್ನಲ್ಲಿ ಎಕ್ಸಾಂಪಲ್ ಹೇಳ್ತಾರದು. ಅಂದರೆ ಅವ್ರ ಕೆಲ್ಸಗಳು ಅಷ್ಟು ಸುಲಭವಾಗಿ ಆಗಲ್ಲ ಕರ್ಮ ಚೆನ್ನಾಗಿಲ್ಲ ಅಂದರೆ. ಕರ್ಮ ಚೆನ್ನಾಗಿತ್ತು ಅಂದರೆ ಕೆಲ್ಸಗಳು ಸುಲಭವಾಗಿ ಆಗುತ್ತೆ. ಅದು ಪ್ರಪಂಚಕ್ಕೆ ನೋವಾಗ್ತಾ ಇರೋದು ಇವಾಗ ಆ ವಾರಿಂದ ಅದು ಬಿಸಿ ಮುಟ್ತಾ ಇದೆ. ಇವಾಗ ಎಲ್ಲರಿಗೂ ಬಿಸಿ ಮುಟ್ತಾ ಇರಬೇಕಾದ್ರೆ ಸ್ವಲ್ಪ ಕಂಫರ್ಟ್ ಝೋನ್ ಅನ್ನೋದೊಂದು ಇರುತ್ತಲ್ವ, ದೇವರ ಕೃಪೆ ಅದು ಸ್ವಲ್ಪ ಹೆಚ್ಚಾಗಿರುತ್ತೆ. ಒಳ್ಳೆ ಕರ್ಮ ಇತ್ತು ಪೂರ್ವಕರ್ಮ ಅಂದರೆ, ಒಳ್ಳೆ ಕರ್ಮ ಇಲ್ಲ ಪೂರ್ವಕರ್ಮ ಅಂದರೆ ಅದು ಜಾಸ್ತಿ ಒದ್ದಾಡ್ತಾರೆ ಪ್ರತಿಯೊಂದಕ್ಕೂ. ನೀರಿಗೂ ಸಹ ನೀರು ಸಿಗಲ್ಲ ಟೈಮ್ ಸರಿಯಾಗಿ, ಇಲ್ಲ ವಾಟರ್ ಸಪ್ಲೈನವ್ರು ನೀರು ಕರೆಕ್ಟಾಗಿ ಟೈಮ್ ಬಿಡೋದಿಲ್ಲ, ನೀರು ಬೇಕಾಗಿರುತ್ತೆ. ಯಾರಿಗೋಗಿ ಕೇಳೋದು, ಯಾರಾದರೂ ಹೋಗಿ ಕೇಳಿದ್ರೆ ಅವ್ರ ಹತ್ರನೂ ಜಾಸ್ತಿ ಸಿಗೋದಿಲ್ಲ ನೀರು, ಇಲ್ಲ ಸಿಕ್ಕಿದ್ರೂ ದುಡ್ಡು ಕೊಡಬೇಕು. ಆ ಥರ ಎಲ್ಲ ಸ್ವಲ್ಪ ಕೆಲವೊಮ್ಮೆ ದುಡ್ಡು ಕೊಟ್ಟರು ನೀರು ಸ್ಟಾಕಲ್ಲಿರಲ್ಲ, ಸ್ಟಾಕಲ್ಲಿದ್ದು ಒಳ್ಳೆ ಕ್ವಾಲಿಟಿ ಇರಲ್ಲ, ಏನೇನೋ ಅಂಥ ಪರಿಸ್ಥಿತಿಗಳೆಲ್ಲ ಉಂಟಾಗುತ್ತೆ. ಅಂದರೆ ನಾವು ಬರೀ ಸಿಟಿಲಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಎಲ್ಲ ಕಡೆ ಇರೋರ್ದು ಯೋಚನೆ ಮಾಡಬೇಕು. ಅದನ್ನು ನಾನು ಹೇಳ್ತಾ ಇರೋದು. ಸೊ ಈ ಪಂಚಮ ಭಾವದಲ್ಲಿ ಇರೋದ್ರಿಂದ ಏನು ಹೇಳಿ, ಒಳ್ಳೆ ಕರ್ಮ ಇತ್ತು ಅಂದರೆ ಪಬ್ಲಿಕ್ಕಿಂದ ಸಪೋರ್ಟ್ ಆಗುತ್ತೆ, ಪಬ್ಲಿಕ್ಕಿಂದ ಇನ್ಕಮ್ ಜಾಸ್ತಿ ಆಗುತ್ತೆ, ಪಬ್ಲಿಕ್ ರಿಲೇಷನ್ಶಿಪ್ ಹೆಚ್ಚುತ್ತೆ. ಅದು ಕಸ್ಟಮರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಟ್ಟಿನಲ್ಲಿ ಹೆಚ್ಚುತ್ತೆ. ಸ್ವಾತಿ ನಕ್ಷತ್ರಕ್ಕೆ ಏನಪ್ಪ ಇದಕ್ಕೆಲ್ಲ ಇದೆಲ್ಲ ಆಗಬಾರ್ದು, ನೆಗೆಟಿವ್ ಥಿಂಗ್ಸ್ ಎಲ್ಲ ಆಗಬಾರ್ದು ಅಂದರೆ ಅದಕ್ಕೆ ಸೊಲ್ಯೂಷನ್ ಇದೆ. ನಾನು ಚಿತ್ತ, ಸ್ವಾತಿ ಮತ್ತು ವಿಶಾಖ 3 ಸೇರಿ ಒಂದು ಕಾಮನ್ ರೆಸೊಲ್ಯೂಷನ್ ಇದೆ, ಅದನ್ನು ನಾನು ಹೇಳ್ತೀನಿ ಲಾಸ್ಟಲ್ಲಿ. ಈ ವಿಶಾಖ ನಕ್ಷತ್ರದ ನಾನು ಹೇಳ್ತೀನಿ, ಅದನ್ನು ಕೇಳಿದ್ಮೇಲೆ ಅದರ ರಿಸಲ್ಟ್ ಹೇಳ್ತೀನಿ, ಆಯಿತಾ. ವಿಶಾಖ ನಕ್ಷತ್ರದ ಗುರು ವಕ್ರ ಗುರು ನವಮ ಭಾವದಲ್ಲಿದ್ದಾರೆ. ಇವಾಗ ವಕ್ರ ಗುರು ತೃತೀಯಾಧಿಪತಿ ಮತ್ತು ಷಷ್ಠಮಾಧಿಪತಿ ನವಮದಲ್ಲಿ ನವಮದಲ್ಲಿ ಇದ್ಕೊಂಡು ಲಗ್ನದಲ್ಲಿ ನೋಡ್ತಾ ಇದ್ದಾರೆ, ಅದು ಒಂದು ಪ್ಲಸ್ ಪಾಯಿಂಟ್. ಆದರೆ ವಕ್ರಗತಿಲಿದ್ದಾರೆ. ಇಲ್ಲಿ ವಕ್ರಗತಿಲಿ ಇರೋದೇ ಅಂದರೆ ಏನು ಅರ್ಥ ಅಂದರೆ ಗುರು ಅಷ್ಟಮ ಭಾವದ ಕಡೆ ಹೋಗ್ತಾ ಇದ್ದಾರೆ, ಹಂಗೆ ನೋಡ್ತಾ ಇದ್ದಾರೆ ಅಂತ ಲೆಕ್ಕ. ಸೊ ಇಲ್ಲಿ ಅಷ್ಟಮ ಮತ್ತು ನವಮದ ಎರಡರದ್ದು ಫಲ, ಅದರೊಟ್ಟಿಗೆ ತೃತೀಯ ಭಾವ ಮತ್ತು ಷಷ್ಠಮ ಭಾವದ್ದು ಫಲ ಸಿಗುತ್ತೆ. ಯಾರಿಗೆ? ವಿಶಾಖ ನಕ್ಷತ್ರದವ್ರಿಗೆ. ಸೊ ಮೊದಲನೇದಾಗಿ ವಿಶಾಖ ನಕ್ಷತ್ರದವರು, ಪರ್ಟಿಕ್ಯುಲರ್ ಆಗಿ ವಿಶಾಖ ನಕ್ಷತ್ರದವರು ತನ್ನ ಲಾಭಕ್ಕೋಸ್ಕರ ಯಾಕೇಳಿ ಏಕಾದಶ ಭಾವದಲ್ಲಿ ಕೇತು ಮತ್ತು ಚಂದ್ರ ಇರೋದ್ರಿಂದ ತನ್ನ ಲಾಭಕ್ಕೋಸ್ಕರ ಜನಗಳಿಗೆ ಮೋಸ ಮಾಡಬಾರ್ದು. ಯಾಕೆಂದರೆ ಅಲ್ಲಿಂದ ಪಂಚಮ ಸ್ಥಾನ ನೋಡ್ತಿದ್ದಾರೆ. ಅಗೇನ್ ಪಬ್ಲಿಕ್ ಮನಿ, ವ್ಯಾಪಾರದಲ್ಲಾಗಲಿ ಯಾವುದೇ ವಿಷಯದಲ್ಲಾಗಲಿ ಪಬ್ಲಿಕ್ಗೆ ಮೋಸ ಮಾಡಬಾರದು. ನೀವು ಮಾಡ್ತಿರೋದು ಕೆಲಸ ಒಂದು ಲಾಭ ಮಾಡೋದಕ್ಕೆ, ಹೌದು ನಿಜನೇ ಹೇಳಿ ನೋಡಿ. ಫಾರ್ ಎಕ್ಸಾಂಪಲ್ ಈ ತರಕಾರಿ ನಾನು ತೊಗೊಂಬಂದೆ, ನಾನು ಓಡಾಡ್ತಿದ್ದೀನಿ ಬಿಸಿಲಲ್ಲೆಲ್ಲ, ಗಾಡಿ ತಳ್ಕೊಂಡು ಇಲ್ಲ ಅಂಗಡಿ ಇಟ್ಕೊಂಡು ಅಂಗಡಿ ಬಾಡಿಗೆ ಕಟ್ಟಬೇಕು, ಎಲ್ಲ ನಾನು ಒಂದು ಸ್ವಲ್ಪ ಲಾಭ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ತಕ್ಕ ಮಟ್ಟಿಗೆ ಲಾಭ ಇಟ್ಕೊಳ್ಳಿ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಆಯಿತಾ. ಇವಾಗ 10 ರೂಪಾಯಿ ಬೆಲೆ ಆ್ಯಕ್ಚುಲ್ ಬೆಲೆ ಇತ್ತು ಅಂದರೆ ನೀವು ಖರೀದಿ ಮಾಡಿರೋದು, ಅದಕ್ಕೆ 20 ರೂಪಾಯಿ ಅಂತ ಸೇರಿಸ್ಬಿಟ್ಟು ಮಾರೋದು ತಪ್ಪು. ಅದ್ರ ಬದಲು 15 ರೂಪಾಯಿನೋ 14 ರೂಪಾಯಿನೋ ಅದೇನು ಕರೆಕ್ಟಾಗಿ ಒಂದು ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಆ್ಯಾವ್ರೇಜ್ನಲ್ಲಿ ಲಾಭ ಇಟ್ಕೊಳ್ಳಿ. ಅವ್ರಿಗೆ ಹೇಳಿ ನಾನೇನು ಜಾಸ್ತಿ ಕೇಳ್ತಾ ಇಲ್ಲ, ನನ್ನ ಖರ್ಚು, ನಾನು ಓಡಾಡಿರೋದು, ನನ್ನ ಲಾಭ ಎಲ್ಲನೂ ಲೆಕ್ಕ ಹಾಕ್ಬಿಟ್ಟು ಅದ್ರ ಮೇಲೆ ಬಂಡವಾಳ ಪ್ರಿನ್ಸಿಪಲ್ ಅಮೌಂಟ್ ಏನು ಹಾಕಿದ್ದೀನಿ ಅದ್ರ ಮೇಲೆ ನಾನು ಕರೆಕ್ಟಾಗಿ ಲಾಭ ತೊಗೊಳ್ತಾ ಇದ್ದೀನಿ. ಯಾರು ಫ್ರೀಯಾಗಿ ಏನೂ ಮಾಡೋದಿಲ್ಲ. ಅದು ಬಿಟ್ಬಿಟ್ಟು ಅತಿಯಾಗಿ 10 ರೂಪಾಯಿ ಬೆಲೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಉಗಾದಿ ಆಯ್ತಲ್ವ, ಆವಾಗ ಹೂವಿನ ರೇಟ್ ಏನಿತ್ತು ಪಾಪ ಹಬ್ಬ ಅಂತ ಒಂದೇ ಸರಿ 2 ಬೇವಿನ ಸೊಪ್ಪಿಗೆ 2 ಕಡ್ಡಿ ಬೇವಿನ ಸೊಪ್ಪಿಗೆ 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ. ಅದೇ ಬೇವಿನ ಸೊಪ್ಪು ಹಬ್ಬ ಆದಮೇಲೆ ಕೇಳಿ ಅದೇ 20 ರೂಪಾಯಿ ಒಂದಷ್ಟು ಕೊಡ್ತಾರೆ, 4 ಕಂತೆ, 4-5 ಕಂತೆ. 20 ರೂಪಾಯಿ ತೊಗೊಳ್ಳಿ, ಇಲ್ಲ ಅಂತಲ್ಲ. ಆದರೆ ಬೇವಿನ ಸೊಪ್ಪು ಕೊಡೋದ್ರೂ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ, ಅಲ್ಲೂ ಕಮ್ಮಿ ಮಾಡಿ ಇಲ್ಲೂ ಜಾಸ್ತಿ ಮಾಡಿ, ಹಂಗೆಲ್ಲ ಮೋಸ ಮಾಡಬಾರ್ದು. ಅದು ಏನು ಮಾಡೋಕ್ಕಾಗಲ್ಲ, ಜನಗಳು ಅರ್ಥನೇ ಮಾಡ್ಕೊಳ್ಳಲ್ಲ. ಮೋಸ ಮಾಡಿದ್ರೇ ನಾವು ಚೆನ್ನಾಗಿರ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಹಂಗೆಲ್ಲ ಮೋಸ ಮಾಡ್ತಾರೆ ತಾನೆ, ಹೋಗಲಿ ಏನಾದ್ರು ಸುಖವಾಗಿ ಇದ್ಬಿಡ್ತಾರ? ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು. ಆದರೆ ಜನಗಳಿಗೆ ಹೇಳಿದ್ರೆ ಏನೂ ಅರ್ಥನೇ ಆಗಲ್ಲ, ಹಿಂಗಿದೆ ಪ್ರಪಂಚ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು.
ಏಕಾದಶ ಭಾವದಲ್ಲಿ ಕೇತು ಮತ್ತು ಚಂದ್ರ ಇದ್ದಾರೆ. ಮೊದಲೇ ಗುರು ಬೃಹಸ್ಪತಿಗಳಿಗೆ ಚಂದ್ರ ಕಂಡ್ರೆ ಆಗಲ್ಲ. ಏನು ಹೇಳಿ, ಸುಳ್ಳು ಹೇಳಿ ಮೋಸ ಮಾಡಿ, ಪಂಚಮ ಭಾವ ಪಬ್ಲಿಕ್. ನೀವು ಇನ್ನೊಬ್ರು ಸುಳ್ಳು ಹೇಳಿದ್ರೆ ಫಸ್ಟ್ ನೀವು ನಿಮಗೆ ಸುಳ್ಳು ಹೇಳ್ಕೊತಾ ಇದ್ದೀರಿ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಹೇಳಿ, ಸೊ ಸುಳ್ಳು ಹೇಳಿ ಮೋಸ ಮಾಡಿ ಪಬ್ಲಿಕ್ಕಿಂದ ಏನಾದರೂ ಪಡೆಯೋಕ್ಕೆ ಟ್ರೈ ಮಾಡಿದ್ರೆ, ಇಲ್ಲ ಪಡೆದ್ರೂ ಅದು ಹಣ ಆಗಿರ್ಬೋದು, ಕಂಫರ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದರಿಂದ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಶನೇಶ್ವರನ ಮನೆ ಕೂಡ ಹೌದು. ಶನೇಶ್ವರ ಷಷ್ಠಮದಲ್ಲಿದ್ದಾರೆ ಲಗ್ನಾಧಿಪತಿ ಒಟ್ಟಿಗೆ. ಸೊ ಷಷ್ಠಮದಲ್ಲಿ ಶನಿ ಇವಾಗ ನಿಮ್ಗೇನು ಟೆನ್ಷನ್ ಕೊಡೋದಿಲ್ಲ. ಆದರೆ ಅವ್ರು ಯಾವಾಗ ಸಪ್ತಮಕ್ಕೆ ಬರ್ತಾರೆ ನೋಡಿ, ಅಲ್ಲಿ ನೀಚತ್ವ ಹೊಂದುತ್ತಾರಲ್ಲ, ಯಾವಾಗ ಮೇಷರಾಶಿನಲ್ಲಿ, ಆವಾಗ ಸಪ್ತಮದಲ್ಲಿ ಇದ್ದರೆ ಶನಿ ತುಂಬ ಶ್ರೇಷ್ಠ. ಏನು ಹೇಳಿ, ಸಪ್ತಮದಲ್ಲಿ ಶನಿ ಒಳ್ಳೆ ಶ್ರೇಷ್ಠ ಫಲಗಳನ್ನು ಕೊಡ್ತಾನೆ. ಯಾಕೆಂದರೆ ಫಸ್ಟ್ ಡೈರೆಕ್ಟಾಗಿ ನಿಮ್ಮನ್ನೇ ನೋಡ್ತಾನಲ್ವಾ, ಬೇರೆ ಚತುರ್ಥ ಭಾವದಲ್ಲಿದ್ದಿರೋ ನೋಡ್ತಾರೆ 10ನೇ ಮನೆಗೆ, ಆಯಿತಾ. ಹಾಗೆಯೇ ಏಕಾದಶ ಭಾವದಲ್ಲಿದ್ರೂ ನೋಡ್ತಾರೆ. ನಿಮ್ಮ ಲಗ್ನಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲ ಲಗ್ನ ಅಂದರೆ ಚಂದ್ರ ಲಗ್ನ ಇರ್ಬೋದು, ನೀವು ಹುಟ್ಟಿದ ಲಗ್ನನೂ ಇರ್ಬೋದು. ಶನೇಶ್ವರ ಅಲ್ಲಿಂದ ನೋಡೋದಕ್ಕೂ ಡೈರೆಕ್ಟಾಗಿ ಸಪ್ತಮದಲ್ಲಿದ್ದು ನೋಡೋದಕ್ಕೂ ವ್ಯತ್ಯಾಸ ಇದೆ. ಬೃಹಸ್ಪತಿಗಳು ಪಂಚಮದಲ್ಲಿ ನವಮದಲ್ಲಿ ಶ್ರೇಷ್ಠರು. ಸೂರ್ಯ ಮತ್ತು ಕುಜ ಬಂದ್ಬಿಟ್ಟು ದಶಮ ಸ್ಥಾನದಲ್ಲಿ ತುಂಬ ಶ್ರೇಷ್ಠರು. ಚತುರ್ಥ ಭಾವದಲ್ಲಿ ಚಂದ್ರ ಮತ್ತು ಶುಕ್ರ ಶ್ರೇಷ್ಠರು. ಯಾಕೆ ಚತುರ್ಥ ಭಾವ? ಅದು ರಾತ್ರಿ ಕಾಲ. ಏನು ಹೇಳಿ, ರಾತ್ರಿ ಕಾಲ. ದಶಮ ಏನೇ ಹೇಳಿ, ದಶಮ ಮಧ್ಯಾಹ್ನ, ಮಧ್ಯಾಹ್ನ ಸಮಯ. ಸೊ ಸೂರ್ಯ ಮತ್ತು ಕುಜ ದಶಮ ಸ್ಥಾನದಲ್ಲಿ ತುಂಬ ಶ್ರೇಷ್ಠರು. ಹಾಗೆ ಸಪ್ತಮದಲ್ಲಿ ಶನೇಶ್ವರ ತುಂಬ ಶ್ರೇಷ್ಠರು. ಯಾವಾಗ ಸಪ್ತಮಕ್ಕೆ ಬರ್ತಾರಲ್ವ, ಯಾರ್ಯಾರು ಮೋಸ ಮಾಡಿ ಏನೇನು ಮಾಡ್ತಾರಲ್ಲ ಎಲ್ಲ ಕ್ಲೀನಾಗಿ ತೆಗಿತಾರೆ. ಬರೀ 7.5 ಇದ್ದಾಗಲೇ ಅಂತ ಅಲ್ಲ, ಸಪ್ತಮದಲ್ಲಿ ಬಂದಾಗ್ಲೂ ಎಲ್ಲ ತೆಗೆದು ಎಲ್ಲ ಫಿಲ್ಟರ್ ಮಾಡಿ ಅದಕ್ಕೇನು ಪನಿಷ್ಮೆಂಟ್ ಕೊಡಬೇಕೋ ಕೊಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇವಾಗ ಕಲ್ತಿದ್ಯಲ್ವಾ ಬುದ್ಧಿ, ಇನ್ಮೇಲೆ ಹಂಗೆ ಮಾಡಬೇಡ ಅಂತ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಅವಾಗಲೂ ಕಲ್ತಿಲ್ವಾ, ಅಷ್ಟಮಕ್ಕೆ ಬಂದು ಸರಿಯಾಗಿ ಮಾಡ್ತಾರೆ. ಶನೇಶ್ವರಂದು ಅರ್ಧಾಷ್ಟಮ, ಪಂಚಮ, ಸಪ್ತಮ, ಅಷ್ಟಮ, ಆಮೇಲೆ 7.5 ಇದೆಲ್ಲ ಬರುತ್ತೆ ನೋಡಿ. ಇಷ್ಟರಲ್ಲಿ ಎಲ್ಲ ಫಿಲ್ಟರ್ ಆಗ್ಬಿಡ್ತಾರೆ. ಅಷ್ಟೆಲ್ಲ ಇದ್ರೂ ಜನ ಭಯನೇ ಬೀಳಲ್ಲ. ಮೋಸ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಅದೇ ಒಳ್ಳೇದು ಮಾಡೋದ್ರಲ್ಲಿ ಬ್ಯುಸಿ ಇರೋಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ವಿಶಾಖ ನಕ್ಷತ್ರದವರು ದಯವಿಟ್ಟು ಬರೀ ಪಬ್ಲಿಕ್ ಅಂತಾನೆ ಅಲ್ಲ, ನಿಮ್ಮ ಮನೆಯಲ್ಲೂ ಕೂಡ ಯಾರಿಗೂ ಮೋಸ ಮಾಡಬೇಡಿ. ಸುಳ್ಳು ಹೇಳೋದಾಗಲಿ ಮೋಸ ಮಾಡೋದಾಗಲಿ ಅದು ಜಾಸ್ತಿ ಆಗುತ್ತೆ. ಏನು ಹೇಳಿ, ಜಾಸ್ತಿ ಆಗುತ್ತೆ. ಅಂಥ ಪರಿಸ್ಥಿತಿ ಬಂದರೆ ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳಲ್ಲ ಅಂತ ನೀವು ಧೈರ್ಯವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಮನಸ್ಸು ಸುಳ್ಳು ಹೇಳು ಅಂದ್ರೂ ನೀವು ಹೇಳೋಕೆ ಹೋಗ್ಬಾರ್ದು. ಏನು ಹೇಳಿ, ಸುಳ್ಳು ಹೇಳಬೇಕು. ಯಾವುದಕ್ಕೆ? ಯಾರಾದರೂ ಒಂದು ಜೀವ ಉಳಿಸ್ಬೇಕಂದ್ರೆ ಸುಳ್ಳು ಹೇಳಬೇಕು. ಅಂಥ ಕೆಲಸ ಮಾಡಿ ಶನೇಶ್ವರ ನಿಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾನೆ. ಆದರೆ ನಾನು ಜೀವನ ಮಾಡೋದಕ್ಕೆ ಸುಳ್ಳು ಹೇಳಬೇಕು, ಮೋಸ ಮಾಡೇ ದುಡಿಬೇಕು ಅಂತ ಪರಿಸ್ಥಿತಿ ನೀವು ಮಾಡಿಕೊಂಡು ಪರಿಜ್ಞಾನ ಹಂಗೆ ಇದ್ಬಿಟ್ರೆ, ನಿಮ್ಮ ಆಲೋಚನೆಗಳು ಹಂಗೆ ಇದ್ಬಿಟ್ರೆ ಏನೇನು ತೊಗೊಳ್ತೀರ ಮೋಸ ಮಾಡಿ ಅದರ 2-3 ಇಲ್ಲ 10 ಶನೇಶ್ವರ ತೆಗಿಸ್ತಾನೆ, ಲಾಸ್ ಮಾಡಿಸ್ತಾನೆ. ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಸೊ ಇವಾಗ ಚಿತ್ತ, ಸ್ವಾತಿ, ವಿಶಾಖ ಈ 3 ನಕ್ಷತ್ರದ, ಅಂದರೆ ಚಿತ್ತ 3, 4, ಸ್ವಾತಿ 1, 2, 3, 4, ವಿಶಾಖ 1, 2, 3 ಪಾದಗಳಿರೋರು ದುರ್ಗಾ ಚಾಲಿಸಾನ ಪ್ರತಿದಿನ ಕೇಳಬೇಕು. ಇದೊಂದೇ ರೆಸೊಲ್ಯೂಷನ್, ದುರ್ಗಾ ಚಾಲಿಸ. ಯಾಕಂದರೆ ಶುಕ್ರ ಶನಿ ಷಷ್ಠಮದಲ್ಲಿದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ಇನ್ ಕೇಸ್ ಯಾರ್ದಾದ್ರೂ ದಶೆ, ಶುಕ್ರ ದಶೆ ಇರ್ಬೋದು, ಇಲ್ಲ ಶನಿ ದಶೆ ನಡೀತಾ ಇರ್ಬೋದು. ದಶೆ ನಾನು ಹೇಳ್ತಾ ಇರೋದು ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರದವ್ರಿಗೆ. ಅವರು ದಶೆ ನಡೀತಾ ಇದ್ದು, ಒಂದು ವೇಳೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದು ಶನಿ ಸ್ವಲ್ಪ ವೀಕ್ ಇದ್ದರು, ಇಲ್ಲ ನ್ಯೂಟ್ರಲ್ ಆಗಿದ್ದರು, ಇಲ್ಲ ನೀಚ ಸ್ಥಾನದಲ್ಲಿದ್ದರೆ ಗ್ರೇಟ್. ಅದೇ ಶನಿ ಉಚ್ಚ ಸ್ಥಾನದಲ್ಲಿದ್ದು ಶುಕ್ರ ನೀಚ ಸ್ಥಾನ, ವೀಕು ಆ ಥರ ಇತ್ತು ಅಂದರೆ ಗ್ರೇಟ್. ಯಾಕಂದರೆ ಆ ದಶೆ ನಡಿಬೇಕಾದ್ರೆ ಈ ಥರ ಪರಿಸ್ಥಿತಿ ಇದ್ದರೆ ನಿಮಗೆ ಶನೇಶ್ವರಂದು ಚೆನ್ನಾಗಿ ಒಳ್ಳೆ ಕೃಪೆ ಇರುತ್ತೆ. ಯಾಕಂದರೆ ನಿಮ್ಮ ಪೂರ್ವ ಪುಣ್ಯ ಫಲ ಸೂಪರ್ ಆಗಿದೆ ಅಂತ ಅರ್ಥ.
ಅದರ ಪ್ರಕಾರ ನೀವು ಸ್ವಲ್ಪ ದುಡಿದು ಕಷ್ಟ ಬಿದ್ದು ನ್ಯಾಯ ಧರ್ಮವಾಗಿ ನಡ್ಕೊಂಡು ಎಲ್ಲಾನು ಏನೇನು ಗಳಿಸ್ಬೇಕು ಗಳಿಸ್ತೀರಿ. ಅದಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾರೆ, ಆರಾಮಾಗಿ ಸಹಾಯ ಮಾಡ್ತಾರೆ, ಅದರಲ್ಲಿ ಒಂದು ಸ್ವಲ್ಪನೂ ಡೌಟ್ ಇಲ್ಲ. ಆದರೆ ಇಬ್ಬರೂ ವೀಕ್ ಇದ್ದಾರೆ, ಇಲ್ಲ ಇಬ್ಬರೂ ಸ್ಟ್ರಾಂಗ್ ಇದ್ದಾರೆ, ಅಂದರೆ ಉಚ್ಚ ಸ್ಥಾನದಲ್ಲಿದ್ದಾರೆ. ಇವರು ಶನಿ ಕೂಡ ಉಚ್ಚ ಮತ್ತು ಶುಕ್ರ ಕೂಡ ಉಚ್ಚ ಸ್ಥಾನದಲ್ಲಿದ್ದಾರೆ, ಅಥವಾ ಶನಿ ಕೂಡ ನೀಚ ಸ್ಥಾನದಲ್ಲಿದ್ದಾರೆ, ಶುಕ್ರ ಕೂಡ ನೀಚ ಸ್ಥಾನದಲ್ಲಿದ್ದಾರೆ. ಅಂದರೆ ನಿಮಗೆ ಇದೆಲ್ಲ ಈ ಪರಿಸ್ಥಿತಿನಲ್ಲಿ ಗ್ರಹಣದ ಸಮಯದಲ್ಲಿ ಏನೇನು ಇಂಪ್ಯಾಕ್ಟ್ ಆಗುತ್ತಲ್ವಾ, ಅದರಿಂದ ಅದರ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಒಂದು ತುತ್ತು ಊಟ ಮಾಡಬೇಕಾದ್ರೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಊಟ ಮಾಡೋಕೆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ, ತಿನ್ನೋಕ್ಕೂ ಅನ್ನ ಸಿಗಲ್ಲ ಸರಿಯಾಗಿ. ಸೊ ಹಾಗಾಗಿ ದುರ್ಗಾ ಚಾಲಿಸ ಪ್ರತಿದಿನ ಕೇಳಿ, ನೀವು ದೇವರ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ಏನಾದರೂ ಹಂಗೆ ಮೋಸ ಮಾಡ್ತಿರೋ ಜನಗಳಿಗೆ. ಯಾಕಂದರೆ ಪಂಚಮ ಸ್ಥಾನ ಏನಾಪ್ಕರ್ಲಿ, ಚತುರ್ಥ ಮತ್ತು ಪಂಚಮ, ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಮೋಸ ಮಾಡಲ್ಲ. ನಾನು ನ್ಯಾಯಬದ್ಧವಾಗಿ ನನ್ನ ಕಷ್ಟ ಬಿದ್ದಿದ್ದಕ್ಕೆ ಏನು ನಾನು ಪ್ರತಿಫಲ, ಅಂದರೆ ನಾನೇನು ದುಡಿತಿದ್ದೀನಿ, ಏನು ನಾನು ಇನ್ಕಮ್ ತೊಗೊಳ್ಬೇಕೋ ಅದು ನಾನು ತೊಗೊಳ್ತೀನಿ, ಅದಕ್ಕೆ ಬದ್ಧವಾಗಿ ನಿಂತ್ಕೊಳ್ತೀನಿ. ಅದಕ್ಕಿಂತ ನಾನು ಜಾಸ್ತಿನೂ ತೊಗೊಳ್ಳಲ್ಲ, ಕಮ್ಮಿನೂ ತೊಗೊಳ್ಳಲ್ಲ ಅಂತ ನಿಮಗೆ ನೀವೇ ಸಂಕಲ್ಪ ಮಾಡ್ಕೊಂಡು ಆ ದೇವರ ಹತ್ರ ಹೇಳ್ಕೊಂಡ್ರೆ, ಹಂಗೆ ನಡ್ಕೊಂಡ್ರೆ ನಾನು ಬರ್ದು ಕೊಡ್ತೀನಿ. ನಿಮ್ಗೆ ಏನೇ ಕಷ್ಟ ಬಂದ್ರೂ ಸುಲಭವಾಗಿ ರಿಸಾಲ್ವ್ ಆಗುತ್ತೆ. ಇದು ತುಲಾ ರಾಶಿದು ಸಿಂಪಲ್ ಆಗಿ. ನಾನು ಮೇಯ್ನಾಗಿ ಇನ್ನೂ ಡೀಟೇಲ್ ಹೋಗಿಲ್ಲ. ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ದು ತಿಂಗಳು ಯಾವ ರೀತಿ ಇರುತ್ತೆ ಅದನ್ನು ನಾನು ತಿಂಗಳು ಡೀಟೇಲ್ಸ್ನ ನಾನು ಪ್ರತಿಯೊಂದು ರಾಶಿಗೆ ಕೊಡ್ತೀನಿ. ಬಟ್ ಇದು ಗ್ರಹಣದ 90 ದಿನಗಳ ಫಲ ತುಂಬಾ ಎಫೆಕ್ಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ನಮಸ್ಕಾರ.